ಶುಭಾಶಯಗಳು. ಇವತ್ತಿನ ದಿವಸ ದೇಶಗಳಲ್ಲಿ ಒಂದು ಹಬ್ಬದ ವಾತಾವರಣದಲ್ಲಿ ಈ ಸಮಾರಂಭವನ್ನು ಆಚರಿಸುತ್ತಾರೆ. ನಮ್ಮದು ಎಕ್ಸ್ಪೀರಿಯನ್ಸ್ ಹೇಳಬೇಕಾದ್ರೆ ಮಿಲಿಟರಿಯಲ್ಲಿ 1977ನೇ ಇಸ್ವಿಯಲ್ಲಿ ನಾನು ಸೇರಿಕೊಂಡೆ. ಸುಮಾರು 30 ವರ್ಷಗಳ ಕಾಲ ದೇಶ ಸೇವೆಯನ್ನು ಮಾಡಿದ್ದೇನೆ. ಅದರಲ್ಲಿ ಎಷ್ಟೋ ದೇಶಗಳನ್ನು ಸುತ್ತಿದ್ದೀನಿ. ಹೊರಗಿನ ದೇಶ ಸಹಿತ ನಾವು ಹೋಗಿದ್ದೆ. ಲೆಬನಾನ್ದಲ್ಲಿ ಕೆಲಸ ಮಾಡಿದ್ದೀನಿ. ದೇಶದ ಎಲ್ಲ ಮೂಲೆಗಳಲ್ಲಿಯೂ ಸೇವೆ ಮಾಡಿದ್ದೀನಿ. ಜಮ್ಮು ಕಾಶ್ಮೀರ, ಆಸಾಮ್, ಸಿಕ್ಕಿಂ, ನಾಗಾಲ್ಯಾಂಡ್ ಇಂಥಲ್ಲೆಲ್ಲ ನಾನು ಸರ್ವಿಸ್ ಮಾಡಿದ್ದೀನಿ. ನನ್ನಂತೆ ಈ ಕುರಿತಂತೆ ಎಲ್ಲ ಸೈನಿಕರು ಸಹಿತ ಅದೇ ರೀತಿ ಎಲ್ಲರೂ ಸೇವೆ ಮಾಡಿದ್ದಾರೆ. ಸೇವೆ ಅಂದರೆ ನಾವು ಇನ್ನೊಬ್ಬರ ಸಲುವಾಗಿಯೇ ಸೇವೆ ಮಾಡೋದು, ದೇಶದ ಸಲುವಾಗಿ ಸೇವೆ ಮಾಡ್ತೇವೆ. ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ದೇಶದಲ್ಲಿ ನಾವು ಏನು ಸೇವೆ ಮಾಡ್ತೇವೆ. ನಮ್ಮದು ಒಂದು ನಿಸ್ವಾರ್ಥ ಸೇವೆ, ಸೈನಿಕ ಸೇವೆ ಅಂದರೆ ಇದು ನಿಸ್ವಾರ್ಥ ಸೇವೆ ಅಂತ ಮಾಡ್ತಿದ್ವಿ. ನಮ್ಮ ಹೆಂಡರು, ನಮ್ಮ ಮಕ್ಕಳು, ನಾವು ಅವರೆಲ್ಲ ಎಲ್ಲಿರ್ತಿದ್ರು, ನಾವೆಲ್ಲಿರ್ತಿದ್ದೆವು ಅಂಥ ಒಂದು ಸೇವೆಯನ್ನು ಮಾಡ್ತೀವಿ. ಒಂದೊಂದು ಸಲ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೇಕಾದ್ರೆ ಸುಮ್ಮನೆ ನನ್ನ ಬಗ್ಗೆನೂ ನಾನು ಹೇಳ್ತಾ ಇದ್ದೀನಿ. ಗ್ಲೇಸಿಯರ್ನಲ್ಲಿ ಸರ್ವಿಸ್ ಮಾಡ್ತಾಯಿದ್ದೀನಿ. ಗ್ಲೇಸಿಯರ್ನಲ್ಲಿ ಸರ್ವಿಸ್ ಮಾಡುವಾಗ ಅಲ್ಲೆಲ್ಲ ಹಿಮ 30 ಫೂಟು 40 ಫೂಟು ಎಷ್ಟು ಆಳದ ಹಿಮ, ಅದರ ಮೇಲೆ ಎತ್ತಿದ್ದೇವೆ. ರಾತ್ರಿ ಎಲ್ಲ ಡ್ಯೂಟಿ. ಸ್ನಾನ ಮಾಡಬೇಕಂದ್ರೆ 3 ತಿಂಗಳಿಗೊಮ್ಮೆ ಸ್ನಾನ. 3 ತಿಂಗಳಾದ ಸಹ ಸ್ನಾನ ಮಾಡ್ಲಿಕ್ಕಲ್ಲಿ ನಮಗೆ ಇದನ್ನೇ ಸಿಗ್ತಿದ್ದಿಲ್ಲ. ಬಟ್ಟೆನೇ ಬಿಸಿಲು ಹಾಕಿಲ್ಲ, ಅಷ್ಟೊಂದು ಚಳಿ. -30 ಡಿಗ್ರಿ, ಈಗ +30 ಡಿಗ್ರಿ 38 ಡಿಗ್ರಿ ಆದರೆ ಎಷ್ಟು ಬಿಸಿಲು ಇರ್ತದೆ ಅಷ್ಟು ಥಂಡಿ, ಅಷ್ಟು ಚಳಿ ಇರ್ತದೆ. -34 ಡಿಗ್ರಿ ಒಳಗೆ ನಾವು ಸರ್ವಿಸ್ ಮಾಡ್ತಿದ್ದೇವೆ. ಅಂಥ ಸರ್ವಿಸಲ್ಲಿ ಅಂಥವರಲ್ಲಿ ಅದು ನಮ್ಮ ಫ್ಯಾಮಿಲಿ ಬಗ್ಗೆ ಅವತ್ತಿನ ದಿವಸ ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಮಗನ ಡೆಲಿವರಿ ಇತ್ತು. ನಾನು ಐಸನಲ್ಲೇ ಟ್ರೈನಿಂಗ್ ಮಾಡ್ತಾಯಿದ್ದೆ. ಎಲ್ಲ ಜನ ಏನು ಮಾಡ್ತಾರೆ, ಮನೆಯಲ್ಲಿ ಡೆಲಿವರಿ ಇದೆಯಪ್ಪ ಅಂತ ಹೇಳ್ತಿದ್ರೆ ಯಾರೂ ಮನೆ ಬಿಡಿಸೋಕ್ಕೆ ಹೋಗಲ್ಲ. ಸಿಲಿಂಡರಲ್ಲಿ ಹೇಳ್ಬೇಕಂದ್ರೆ ಏನು ಮನೆಯಲ್ಲಿ ಈ ರೀತಿ ಪ್ರಾಬ್ಲಮ್ ಇದೆ ಅಂತೇಳಿ. ಆದರೆ ಸೈನಿಕ ಆ ರೀತಿ ಅಲ್ಲ. ಸೈನಿಕ ಫಸ್ಟ್ ಮೊದಲು ದೇಶ, ಆಮೇಲೆ ತನ್ನ ಕುಟುಂಬ, ಈ ರೀತಿ ಅವನು ಸೇವೆ ಮಾಡ್ತಾಯಿದ್ರು. ಅದೇ ರೀತಿ ಎಲ್ಲ ಸೈನಿಕರು ಈ ರೀತಿ ದೇಶ ಸೇವೆ ಮಾಡ್ತಿದ್ದಾರೆ. ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಎಷ್ಟೋ ಜನ ಬಲಿದಾನ ಮಾಡಿದ್ದಾರೆ. ಅಂಥವ್ರಿಗೆ ನಾವು ಯಾವಾಗಲೂ ನೆನೆಸ್ಬೇಕು. ಇನ್ನೊಂದು, ಗ್ಲೇಸಿಯರ್ನಲ್ಲಿ ಸರ್ವಿಸ್ ಮಾಡುವಾಗ ಒಂದು ಚಿಕ್ಕದ ಕಥೆ ಹೇಳ್ತಾಯಿದ್ವಿ. ಕಥೆ ಎಲ್ಲ ನಡೆದ ವಿಷಯನೇ ಹೇಳ್ತಾಯಿದ್ವಿ. ಈ ರೀತಿ ನಮ್ಮೆಲ್ಲ ಕಷ್ಟ ಇರ್ತದೆ ಅಂತ ನಮಗೆಲ್ಲರೂ ಸ್ವಲ್ಪ ಅದರ ಪರಿಚಯ ಮಾಡಿಕೊಡ್ತೀನಿ. ಗ್ಲೇಸಿಯರ್ನಲ್ಲಿ ಸುಮಾರು 25,000 ಫೂಟ್ ಎತ್ತರ ಮೇಲೆ ಇದ್ದವು ನಾವು. 25,000 ಫೂಟ್ ಎತ್ತರ ಮೇಲೆ ಗ್ಲೇಸಿಯರ್ನಲ್ಲಿ ತಂದು ಬೀಸ್ತಿತ್ತು. ಆ ಟೈಮ್ದೊಳಗೆ ನಮ್ಮ ಸೈನಿಕ ಲಿಂಕ್ ಹೋಗ್ತಾಯಿದ್ರು. ಲಿಂಕ್ ಅಂದರೆ ಮೇಲಿನವ್ರಿಗೆ, ನಮ್ಗಿಂತ ಮೇಲಿನ ಪೋಸ್ಟ್ ಇದ್ದವ್ರಿಗೆ ಅವರಿಗೆ ಊಟ ಯಾವುದೋ ರೇಷನ್ ಕೊಡ್ಬೇಕಂತೇಳಿ ಅಲ್ಲೇ ಮೇಲೆ ಒಂದು ಪೋಸ್ಟ್ ಇತ್ತು. ಪೋಸ್ಟಿಗೆ ಹೋಗ್ತಾಯಿದ್ರು. ಈ ಪೋಸ್ಟ್ನಲ್ಲಿ ಒಂದು 10 ಸೈನಿಕರಿದ್ದರು. ಕೆಳಗೆ ನಮ್ಮ ಇರೋಣ 4 ಸೈನಿಕರಿದ್ದರು. ದಾರಿಯಲ್ಲಿ ಏನಾಯ್ತಪ್ಪ ಅಂತಂದರೆ ನಮ್ಮದೊಂದು ಲಿಂಕ್, ಪೆಟ್ರೋಲಿಂಗ್ ಲಿಂಕ್ ಅಂತಂದರೆ ಒಂದು ಈಗ ನಾವು ಇಲ್ಲಿಂದ ಹೋಗೋದು, ಅವರು ಅಲ್ಲಿಂದ ಬರೋದು. ಅಂದರೆ ದಾರಿಯಲ್ಲಿ ಹೋಗುವಾಗ ಅವರಿಗೆಲ್ಲ ಏನಾದರೂ ತೊಂದರೆ ಆದರೆ ಅವ್ರು ರೇಷನ್ ಕೊಡೋದು, ಅಥವಾ ಸರ್ಕಸ್ ಅಂತ ಮೆಡಿಕಲ್ ಏನಾದರೂ ಅಂತ ಅವ್ರಿಗೆ ಏನಾದ್ರು ತೊಂದರೆ ಆಗಿದ್ದರೆ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಹೆಲಿಕಾಪ್ಟರ್ನಲ್ಲಿ ಹುಡುಕಬೇಕು, ಅವ್ರನ್ನ ಬಿಡಬೇಕು ಅಂತ ಹಿಂಗೆಲ್ಲ ಇತ್ತು. ಒಂದು ದಿವಸ ರಾತ್ರಿ ನಾವು ಹೋಗುವಾಗ ಸಾಯಂಕಾಲ 3 ಗಂಟೆ ಆಗಿತ್ತು. ನಮ್ಮ ಪೆಟ್ರೋಲಿಂಗ್ಗೆ ಹೋಗ್ತಾಯಿದ್ರು. ನಮ್ಮ ಜನ ಸ್ವಲ್ಪ ಹೋಗ್ಬೇಕಂತ ಅಲ್ಲಿ ಮ್ಯಾಲ್ ಪೋಸ್ಟಲ್ಲಿ ಒಂದು ಹುಡುಗರಿಗೆ, ಒಂದು ಸೈನಿಕನಿಗೆ ಆರಾಮಿರಲಿಲ್ಲ. ಅವ್ನು ಭಾಳ ಸೀರಿಯಸ್ ಇದ್ದ. ಅವ್ನು ತರಬೇಕಂತ ಹೇಳ್ತಿರಂತ ಹೊಂಟಿದ್ದೆವು. ಹೋಗುವಾಗ ದಾರಿಯಲ್ಲಿ ಭಯಂಕರ ಬರಫ್ ಬೀಳ್ತಾಯಿತ್ತು. ಐಸ್ ಹಿಮಪಾತ ಆಗ್ತಿತ್ತು. ಗಾಳಿ ಬೀಸ್ತಿತ್ತು. 60ರಿಂದ 70 ಕಿಲೋಮೀಟರ್ ಸ್ಪೀಡ್ನಲ್ಲಿ ಗಾಳಿ ಬೀಸ್ತಿತ್ತು. ಅಂಥದ್ರೊಳಗೆ ನನ್ನ ಮೇಲೆ ಒಬ್ಬ ಆಫೀಸರ್ ಇದ್ದ. ಅವ್ರು ಹೇಳ್ದ, ಇಲ್ಲ ಜವಾನ್ ಸೈನಿಕನ ನಾವು ಬದುಕಿಸಬೇಕಾದ್ರೆ ನಾವು ಅಲ್ಲಿ ಹೋಗಲೇಬೇಕು ಅಂತ ಹೇಳಿದ್ರು.
ಇಲ್ಲಿಂದ ನಮ್ಮ ಪೋಸ್ಟಿಂದ ಪೋಸ್ಟ್ ಒಂದು 2 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರ್ಬೋದು. ಎಲ್ಲ ಗುಡ್ಡಗಳಿಗೆ ಹತ್ಕೊಂಡು ಬರ್ಫೆಲ್ಲ 5 ಫುಟ್ 6 ಫೀಟ್ ಬರ್ಫಿತ್ತು. ಆ ಬರ್ಫ್ನೊಳಗೆ ನಡ್ಕೊಂಡು ಹೋಗ್ಬೇಕಾಗಿತ್ತು. ನಾ ಹೇಳಿದೆ ಬೇಡ, ಈಗ ನಾವು ಹೋದ್ರೆ ನಾವು ಸಾಯಂಕಾಲವರೆಗೆ ಮುಟ್ಟೋದಿಲ್ಲ, ಅಲ್ಲಿ ಪೋಸ್ಟಿಗೆ ಹೋಗಲ್ಲ, ಬೇಡ ಅಂತ ಹೇಳಿದ್ವಿ. ಆದರೂ ಸಹಿತ ಇಲ್ಲ, ಸೈನಿಕರು ಉಳಿಸ್ಬೇಕಾದ್ರೆ ನಾವು ಹೋಗಲೇಬೇಕು ಅಂತ ಹೇಳ್ತಿದ್ರೆ ಅವರು ಹಠ ಹಿಡಿದ್ರು. ನಾನು ಒಂದು 5-6 ಜನ ಕರ್ಕೊಂಡು ಅಲ್ಲಿ ಒಬ್ಬನೇ ಹೋಗಪ್ಲೇ ಇಲ್ಲ. ಈಗ ಒಂದು ಜಾಗ ಹೋಗ್ಬೇಕಾದ್ರೆ ಎಲ್ಲರೂ ಸ್ವಂತಕ್ಕೆಲ್ಲ ಹಗ್ಗ ಕಟ್ಕೊಂಡು ಹೋಗ್ಬೇಕು. ಅಕಸ್ಮಾತಾಗಿ ಮುಂದೆ ನಾವು ಬಿದ್ದರೆ ಹಿಂದೆ ನಾವು ಜಗಬೇಕು, ನಡುವೆ ನಾವು ಬಿದ್ದರೆ ಹಿಂದೆ ಮುಂದೆ ಜಗ್ಕೊಂಡು ಆ ರೀತಿ ಸೈನಿಕರನ್ನು ಆ ರೀತಿ ಕರ್ಕೊಂಡು ಹೋಗ್ಬೇಕು. ಲಿಂಕ್ ಪೆಟ್ರೋಲಿಂಗ್ ಅಂತ ಹೇಳ್ತಿ ಪೆಟ್ರೋಲಿಂಗ್ ಮಾಡ್ತಿದ್ವಿ. ಆ ಟೈಮ್ದಾಗ ಏನಾಯ್ತಪ್ಪ ಅಂತಂದ್ರೆ ನಾವು ಲೆಕ್ಕಕ್ಕೆ ಪೆಟ್ರೋಲಿಂಗ್ ಹೋದೇವು ರಾತ್ರಿ ಆಯಿತು. ಅಂದರೆ 4ಕ್ಕೆ ಬಿಟ್ಟರೆ ಸಹಿತ ನಾವೊಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಹೋಗಿರ್ಬೋದು. ಈಗ ನಾವು ಕೆಸರಿನೊಳಗೆ ಸೊಂಟಬಿಟ್ಟೆ ಕೆಸರಿನೊಳಗೆ ಹೆಂಗೆ ನಡೀತೇವೆ ಆ ರೀತಿ ಐಸ್ನೊಳಗೆ ನಡ್ಕೊತ ಹೋಗ್ಬೇಕು. ನಡ್ಕೊತ ಹೋದ್ರೆ ನಾವು ದಾರಿ ಹೋಗಿ ಅರ್ಧ ಕಿಲೋಮೀಟ್ರ್ ಆದರೂ ಸಹಿತ ಅಲ್ಲೇ ಹೊತ್ತು ಮುಡಿದ್ಬಿಡ್ತು. ಕತ್ತಲಾಯ್ತು. ಅಲ್ಲಿ ಮ್ಯಾಲ ಪೋಸ್ಟ್ನೊಳಗಿದ್ದು ಒಂದು ಹುಡುಗ ಸೈನಿಕರಿಗೆ ಅವ್ರಿಗೆ ಆರಾಮಿದ್ದಿಲ್ಲ, ಅವ್ರನ್ನ ಕರ್ಕೊಂಡು ಅವ್ರ ಕೆಳಗೆ ಬರ್ಲಾಕತ್ತಿರು. ಅವರೊಂದು 10 ಜನ ಆಯಿತು. ಅವರೆಲ್ಲ ಇನ್ನೂ ದೂರ ಇದ್ದರು. ಯಾವ ಕಮ್ಯುನಿಕೇಷನ್ ಇಲ್ಲ, ಯಾವ ಲೈಟ್ ಇಲ್ಲ, ಯಾವುದೂ ಅಲ್ಲಿ ಊರಿಲ್ಲ, ಏನಿಲ್ಲ. ಬರೀ ನೋಡಿದ್ರೆ ಒಂದು ಪ್ರಾಣಿ ಸಹಿತ ಇಲ್ಲ. ಪಕ್ಷಿ ಯಾವಾಗಾದ್ರೂ ಒಂದು ಪಾಕಿಸ್ತಾನದಿಂದ ಒಂದೆರಡು ಕಾಯಿಗಳು ಹಾಡಿ ಬರ್ತಿದ್ದೆ ಅಷ್ಟೇ. ಅಂಥದ್ದು ಆ ಸ್ಥಳ ನೋಡಿದ್ರೆ ಎಲ್ಲಿ ನೋಡಿದ್ರು ಬರೀ ಹೊಳಿತು. ಯಾವ ಊರಿಲ್ಲ, ಯಾವ ಗಿಡ ಗಂಟಿ ಸಹಿತ ಇಲ್ಲ. ಅಂಥದ್ದು ಗ್ಲೇಷಿಯರ್ ನೀವು ನೋಡಿರ್ಬೋದು. ಇದರೊಳಗೆ ಟಿ ವಿ ಒಳಗೆಲ್ಲ ತೋರಿಸ್ತಾರೆ, ನೋಡ್ತೀನಿ. ಅದೇ ವಾತಾವರಣನೇ ಅಲ್ಲಿರ್ತದೆ. ಹಾಗೆ ಬಂದೆವು. ಅವ್ರು ಪೆಟ್ರೋಲಿಂಗ್ ಬಂದರು. ಅಲ್ಲಿಂದ ಒಂದು ಸೈನಿಕನ ಕೆಳಗೆ ಇಳಿಸ್ಕೊಂಡು ಹೊತ್ಕೊಂಡು ಬಂದರು. ಹೊತ್ಕೊಂಡು ಅರ್ಧ ದಾರಿಯಲ್ಲಿ ನಿಂತಾಗ ನಮ್ಮದೆಲ್ಲ ಕಾದ ಕೂಡಲೇ ಅವನ ಆಫೀಸರ್ ಏನಂದ, ಇನ್ನು ನಮ್ಮ ಮ್ಯಾಲೆ ಹೋಗೋಕ್ಕಾಗಲ್ಲ, ನಾವು ಹೋಗೋಣ ತಿರುಗಿ ಅಂತ ಹೇಳ್ತೀವಿ. ನಾ ಹೇಳಿದೆ ತಿರುಗಿ ಹೋದ್ರೆ ಅಲ್ಲಿ ಅವರು 10 ಜನ ಬಂದಿದ್ರು. ಅವರೆಲ್ಲ ಬರ್ತ್ನೊಳಗೆ ಅಲ್ಲೇ ರಾತ್ರಿ ಪೂರ ಕಳೀಬೇಕು ಆಗ್ತದೆ. ಇಲ್ಲ ಹೋಗಿ ಕರ್ಕೊಂಡೇ ಬರೋಣ ಅಂತ ಹೇಳಿ. ಇಲ್ಲ ನಾವು ಯಾರಿಗೆ ಹೇಳಿಲ್ಲ, ಹೋಗೋದು ಬೇಡ, ನಾವು ಹೋದ್ರೆ ನಾವು ಎಲ್ಲ ಸಿಕ್ಕೋತೀವಿ ಹೋಗೋಣ ಅಂತ ಹೇಳ್ತಿರಿಂದ ದಾರಿಯಲ್ಲಿ ಬರ್ತಾಯಿದ್ವಿ. ಮತ್ತೆ ತಿರುಗಿ ಬಂದೆವು. ತಿರುಗಿ ಬರುವಾಗ ನಮಗಿಂತ ಕೆಳಗಡೆ ಮತ್ತೊಂದು ಪೋಸ್ಟ್ನೊಳಗೆ ಒಂದು ಸೈನಿಕರಿದ್ದರು. ಅವ್ರೇನು ಮಾಡಿದ್ರು ಅಂತಂದ್ರೆ ಆ ಪೋಸ್ಟ್ನೊಳಗೆ ಅವರು ನಮಗೆ ಸೇಫ್ಟಿ ನಮಗೆ ಉಳಿಸ್ಬೇಕಂತ ಹೇಳ್ತಿದ್ರೆ ಅವರೊಂದು 10 ಜನ ಒಬ್ಬರಿಗೊಬ್ಬರು ಹಗ್ಗ ಕಟ್ಕೊಂಡು ಮುಂದ್ಗಡೆ ಬರ್ತಾಯಿದ್ರು. ನನ್ನ ಕೂಡಲೇ ಅದರೊಳಗೆ ಏನು ಮಾಡಿದಾರೆ, ಅವ್ರು ತಪ್ಪು ಮಾಡಿದ್ರು. 3 ಜನ ಒಂದು ಬೇರೆ ಕಡೆ ಹಗ್ಗ ಕಟ್ಕೊಂಡಿದ್ರು. 4 ಜನ ಬೇರೆ ಕಡೆ ಅವರು ಬೇರೆ ಹಗ್ಗ ಸ್ವಂತಕ್ಕೆ ಹಗ್ಗ ಕಟ್ಕೊಂಡು ಬರ್ತಾಯಿದ್ರು. ಕೈಯಲ್ಲಿ ಫ್ಲಾಸ್ಕ್ ಮತ್ತೊಂದು ವಿಲಾಲ್ ಗೊತ್ತಲ್ಲ ನಿಮಗೆಲ್ಲ, ಚಿಮ್ಮೆ ಒಂದು ವಿಲಾಲ್ ಮಾಡ್ಕೊಂಡು ನೋಡ್ಕೊತ ದಾರಿನೇ ಇರಲಿಲ್ಲ. ದಾರಿ ಹಿಡ್ಕೊಂಡು ಬಂದರು. ಬರುವಾಗ ಒಂದು ಜಾಗ ನಿಂತಿದ್ರು. ನಿಂತ್ಕೊಡ್ಲೆ ಅದು ಒಮ್ಮೆ ಆ 3 ಸೈನಿಕರು ಒಳಗೆ ಹಿಂದೊಳಗೆ ಹೋಗಿಬಿಟ್ರು. ಎಷ್ಟು ದೂರ ಹೋದ್ರಂದ್ರೆ ಒಂದು 30 ಫೂಟ್ ಕೆಳಗಡೆ ಹೋದ್ರು. 3 ಸೈನಿಕರು ಆ 30 ಫೂಟ್ ಐಸ್ ಬರಪಿನ ಒಳಗಡೆ ಹೋಗಿಬಿಟ್ರು. ನಾವು ಅಲ್ಲಿಂದ ಇಲ್ಲಿಂದ ಇಂಜಿನಿಯರಿಂಗ್ ಕಾಲೇಜ್ ಅಷ್ಟು ದೂರ ಇರ್ಬೋದು. ನಮ್ಮ ಕೂಡ ಲಿಂಕ್ ಹೊಂದಿತ್ತು. ನಾವೊಂದು 10 ಜನ ಇದ್ದೆವು. ಹೇಳಿದೆ ಈ ರೀತಿ ಸೈನಿಕರು ಬಿದ್ದು ಕೂಡಲೇ ಒಬ್ಬ ಅದರೊಳಗೆ ಪುರುಷೋತ್ತಮ ಅಂತೇಳಿ ಒಂದು ಹುಡುಗ ಇರ್ತಾನೆ ಸೈನಿಕಕ್ಕೆ. ಅವ ಏನು ಮಾಡ್ದ, ಆ ಸ್ವಂತಕ್ಕೆ ಹಗ್ಗ ಯಾರೂ ಬಿಟ್ಟೇ ಇರಲಿಲ್ಲ. ಎಲ್ಲರೂ ಕೆಳಗೆ ಬಿದ್ದು ನಾವು ಹೋಗ್ತೀನಿ, ನೀವು ಹೋಗ್ತೀನಿ ಅಂತ ಬರ್ಪ ಡ್ರೈವರ್ಸ್ ಅಂದ್ರೆ ಆ ರೀತಿ ಡ್ರೈವರ್ಸ್. ನೀವು ಎರಿಬಿಡಿ ನೋಡಿದ್ದೀವಿ. ಆ ಎರಿಬಿಡಿ ಹೆಂಗೆ ಬಿಡುತ್ತೆ ಅಂದ್ರೆ ಒಳಗಡೆ ಹೋದ್ರೆ ಬರೋದೇ ಇಲ್ಲ ಮನುಷ್ಯ. ಅಂಥದ್ರೊಳಗೆ ಇದ್ದೆವು. ಆ ಸೈನಿಕರು 3 ಸೈನಿಕರು ಒಳಗಡೆ ಬಿದ್ದು ಕೂಡಲೇ ನಾ ತಿಳ್ಕೊಂಡೆ, ಹೇಳ್ತೀನಿ ಸೈನಿಕರು ಬರೋದು ಕಷ್ಟ ಭಾಳ. ಇನ್ನು ಹೆಂಗೆ ಬರ್ತಾರೆ 30 ಫೂಟ್ ಕೆಳಗಡೆ ರಾತ್ರಿ 12 ಗಂಟೆ 1 ಗಂಟೆ ಆಗಿದೆ. ಅವಾಗೆಲ್ಲ ತೆಗಿಬೇಕಂದ್ರೆ ಲೈಟ್ ಇಲ್ಲ. ನಮ್ಮ ಹತ್ರ ಯಾವುದೋ ಟಾರ್ಚ್ ಇತ್ತು. ಟಾರ್ಚ್ ಎಲ್ಲ ಕೋಲ್ಡಿಗೆ ಥಂಡಿಗೆಲ್ಲ ಹೋಗ್ಬಿಡ್ತು. ಟಾರ್ಚ್ ಬಂದಾಯಿತು. ಕಮ್ಯುನಿಕೇಷನ್ ಯಾವುದೂ ಇಲ್ಲ. ನಮ್ಮದು ರೇಡಿಯೋ ಸೆಟ್ ಇತ್ತು, ಯಾವುದೂ ವರ್ಕ್ ಆಗಲಿಲ್ಲ. ಇನ್ನೇನು ಮಾಡೋದು ಅಂತ ಹೇಳ್ತಿರಂದ್ರೆ ಅಲ್ಲಿ ನಮ್ಮ ಆಫೀಸರ್ಗೆ ಹೇಳಿದೆ, ನಾವು ಹೋಗೋಣಪ್ಪ, ಅವ್ರು 3 ಜನ ಹುಡುಗರು ಬಿಟ್ಟಾರ, ಸೈನಿಕರು ಬಿಟ್ಟಾರ, ಅವ್ರು ಕರ್ಕೊಂಡು ಅವ್ರು ತೆಗಿಬೇಕು ಹೆಂಗೆ ಅಂತ ಹೇಳ್ತಿರಂದ. ಆಗ ಎಲ್ಲರೂ ಬಂದು ಕೂಡಲೇ ನೋಡಿದ್ರೆ ಒಳಗಡೆ 3 ಸೈನಿಕರು ಇರ್ತಾರೆ. 30 ಫೂಟ್ ಕೆಳಗಡೆ. ರಾತ್ರಿ ಕೇಳಿದೆ ನಾನು, ಹೋಗಿ ಅಲ್ಲಿ ಸನಿಯಕ್ಕೆ ಹೋಗೋದಿಲ್ಲ. ಈ ರೀತಿ ಅದು ಹಾಗೆ ನೋಡಿದಿರಲ್ಲ ನೀವು, ಹಾಗೆದಂಗೆ ಸೇಮ್ ಹಾಗೆದಂಗೆ ಒಳಗೆ ಅಷ್ಟೊಂದು ದೊಡ್ಡ ಬೋಟ್ ಇತ್ತು. ಸ್ವಲ್ಪ 3 ಜನ ಹೋಗೋಷ್ಟು ಅಷ್ಟೇ ಇದು ಬಿದ್ದಿತ್ತು, ಒಳಗೆ ಬಿದ್ದಿತ್ತು. ಅದನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡಿದ್ವಿ, ತೆಗಿಯೋದು ಸಾಧ್ಯನೇ ಆಗಲಿಲ್ಲ. ಮೊದಲ ಏನು ಮಾಡಿದ್ರು, ಅದರೊಳಗೆ 3 ತಮಿಳ್ನಾಡು ಹುಡುಗರು ಸೈನಿಕರಿದ್ದರು. ಅವ್ರಿಗೆ ಕೇಳಿದೆ, ಸೆಂಥಿಲ್ ಕುಮಾರ್ ಅಂತೇಳಿ ಒಂದು ಹುಡುಗಿದ್ದ. ಅವ್ರಿಗೆ ಹೇಳಿದೆ ತೆಗಿಲಕ್ಕೆ ನಾವು ಯಾಕೆ ತೆಗಿನೋ ನಿನಗೆ ಅಂತೇಳಿ. ಇಲ್ಲ ಸರ್, ಒಂದು ಹಗ್ಗ ಬಿಡ್ರಿ, ಆ ಹಗ್ಗ ಕಟ್ಟಿಬಿಟ್ರಿ ಅಂದ್ರೆ ನಾವು ಅದಕ್ಕೆ ಸ್ವಂತ ಕಟ್ತೀನಿ, ಅವ್ರಿಗೆ ಮ್ಯಾಲೆ ತೆಗೋರಿ ಅಂತ.
ಆದ್ರೆ ಅಲ್ಲಿಂದ ನಾವೇನು ಮಾಡಿದೆವು, ಎಲ್ಲರೂ ಹಗ್ಗ ಬಿಚ್ಕೊಂಡು ಒಂದು ಜಾಗದಾಗ ನಿಂತು ಹಗ್ಗ ಬಿಟ್ಟೆವು ಒಳಗೆ. ಹಗ್ಗ ಬಿಟ್ಟು ಕೂಡಲೇ ಅವ ಸೈನಿಕರಿಗೆ ಕಟ್ಟದ ಹಗ್ಗ ಸ್ವಂತಕ್ಕೆ ಕಟ್ಟದ. ನಾವು ಮ್ಯಾಲೆ ಜಗ್ಗಿದ್ವಿ. ಮ್ಯಾಲೆ ಜಗ್ಗಿದ ಕೂಡಲೇ ಅದು ಹಿಂಗೆ ಅದು ಹಗ್ಗದೊಳಗೆ ಹಂಗೇನು ಸಂಜೆ ಅಲ್ಲೇ ನಿಂತು ಮ್ಯಾಲೆ ಬರೋದಾಗಲಿಲ್ಲ. ಮತ್ತು ನಾವೇನಿದೆ ಅವ ಇಷ್ಟು ಮಂದಿ ನಾವು 10 ಜನ ಜಗ್ಗಿದ್ದೆವು. ಅವ್ನು ಬರೋದೇ ಇಲ್ಲ, ಮ್ಯಾಲೆ ಹೆಂಗೆ ಬರ್ತಾನೆ ಸತ್ಯ ಹೋಗ್ತಾನೆ ಅಂತ ಹೇಳ್ತಾನೆ. ಮತ್ತೆ ಕೆಳಗಡೆ ಬಿಡುವಂತೀವಿ. ಕೆಳಗಡೆ ಬಿಟ್ಟೆವು. ಕೆಳಗಡೆ ಬಿಟ್ಟರೆ ಅಷ್ಟೊತ್ತಿಗೆ ಆ ಹುಡುಗ ಬೇವಸಾಗಿಬಿಟ್ಟ. ಒಳಗಿದ್ದು ಬರ್ಫ್ ಎಷ್ಟು ಅಲ್ಲಿ -40 ಡಿಗ್ರಿ ಥಂಡಿ ಒಳಗೆ. ಮತ್ತೇನು ಮಾಡಿದೆವು, ಸರಿ ಹಿಂಗೆ ಮಾಡೋದು ಸರಿ ಆಗಲ್ಲ ಅಂತ ಹೇಳ್ಕೊಂಡು ಅವ್ರು ಮತ್ತೆ ಕೇಳಿದೆ, ಏನು ಬಿಟ್ಟರೆ ನೀವು ಹೆಂಗೆ ಬರಂಗಿದ್ದೀರಿ, ಮ್ಯಾಲೆ ಬರಂಗಿದ್ದೀರಿ, ನಾವು ಏನು ಪ್ರಯತ್ನ, ನೀವು ಏನು ಸಹಾಯ ಮಾಡೋಣ ಅಂತಂದ್ರೆ ಅವನು ಭಾಳ ಧೈರ್ಯ ಇದ್ದ. ಅವ್ನು ಸೈನಿಕ ಇಷ್ಟು ಧೈರ್ಯ ಇತ್ತು ಅವನಿಗೆ. ಅಷ್ಟಾದರೂ ಸಹಿತ ಅವನು ಸರ್ ನಾ ಹೇಗೆ ಅವ್ರು ಬರ್ತೀನಿ, ನಾವು ಉಳಿತೀನಿ ಅಂತ ಹೇಳಿದ್ರು. ನಾವು ಹೇಳಿದ್ರೆ ನಿಮ್ಮನ್ನು ಹೇಗೆ ಅದನ್ನು ನಾವು ಉಳಿಸ್ತೇವೆ, ನಿಮ್ಮನ್ನು ಸಹಾಯ ಹೊಡೆಯೋದಿಲ್ಲ ಅಂತ ಹೇಳಿದ್ರಿಂದ ಆಮೇಲೆ ಹೇಳಿದ ಒಂದು ಏನೇ ಬಿಡ್ರಿ ಅಂತ ಹೇಳಿದ. ನಿಚ್ಚಣಿಕೆ ಬಿಡ ಅದು ಏನೋ ಕಾಂಪ್ಲೆಕ್ಸ್ ಒಂದು ಅವ್ರದ್ದು ಒಳ್ಳೆ ಟೈಮು. ಒಂದು 30 ಫೂಟಿಂದ ಒಂದು ಅಲ್ಯೂಮಿನಿಯಂ ನಿಚ್ಚಣಿಕೆ ಅಲ್ಲಿತ್ತು. ಅದನ್ನು ರಾತ್ರಿ ಓಡಿ ಹೋಗಿ ಅವನು ನಿಚ್ಚಣಿಕೆ ತೊಗೊಂಬಂದು ಅದಕ್ಕೆ ಹಗ್ಗ ಕಟ್ಟಿ ಮತ್ತೆ ಒಳಗೆ ಬಿಟ್ಟೆವು. ಹಗ್ಯದೊಳಗೆ ಬಿಟ್ಟು ಕೂಡಲೇ ಅಲ್ಲಿಂದ ಒಬ್ಬೊಬ್ಬರನ್ನ ಅಲ್ಲಿಂದ ತೆಗೆದೇವು. ಮ್ಯಾಲೆ ತೆಗೆದು 3 ಸೈನಿಕರನ್ನ ಹೊರಗೆ ತೆಗೆದೆವು. ಹೊರಗೆ ತೆಗೆದು ಅವ್ರು ನೋಡಿದ್ರೆ ಒಬ್ಬ ಪುರುಷೋತ್ತಮ ಅಂತ ಹೇಳ್ಕೊಂಡು ಮೊದಲೇ ಹೇಳ್ದ. ಪುರುಷೋತ್ತಮ ಅಂತೇಳಿ ಹುಡುಗಿದ್ದ. ಅವನು ಹ್ಯಾಂಡ್ ಗ್ಲೌಸ್ ಇರಲಿಲ್ಲ, ಏನೂ ಇಲ್ಲ. ಆ ಬರಪ್ನೊಳಗೆ ಈ ರೀತಿ ಅವನಿಗೆ ಹಗ್ಗ ಹಿಡ್ಕೊಂಡು ಅವ್ರಿಗೆ ನಿಂದಿಸಿದ್ದ. ಅವನ ಸಹಾಯದಿಂದ ಅವ್ರು 3 ಮಂದಿ ಹಗ್ಗ ಹಿಡ್ಕೊಂಡು ನಿಂತಿದ್ರು. ಅವನಿಗೆ ಹ್ಯಾಂಡ್ ಗ್ಲೌಸ್ ಇಲ್ಲ, ಏನೂ ಇರಲಿಲ್ಲ. ಕೈಯೆಲ್ಲ ರಕ್ತ ಜಮಗಟ್ಟಿಬಿಟ್ಟು, 2 ಕೈಗಳು ಜಮಗಟ್ಟು. ಅಲ್ಲಿಂದ ಹೋದೆ ಕ್ಯಾಂಪಿಗೆ ಹೋದ ಕೂಡಲೇ ಅಲ್ಲಿ ಬಿಸಿನೀರು ಕಾಯಿಸಲಿಕ್ಕೆ ಇಟ್ಟಿದ್ದ. ಒಬ್ಬ ನರ್ಸಿಂಗ್ ಅಸಿಸ್ಟೆಂಟ್ ಇದ್ದ, ಬಿಸಿನೀರು ಕಾಯಿಸಲಿಕ್ಕೆ ಇಟ್ಟಿದ್ದ. ಇವನಿಗೆ ಗೊತ್ತಾಗಲ್ಲ ನೀರು ಬಡೋದು ಹೋಗ್ಕೊಂಡು ಅದರೊಳಗೆ ಕೈ ಇಟ್ಬಿಟ್ಟ. ಈ ನೀರೊಳಗೆ ಥಂಡಿ ಹೆಚ್ಚಾಗಿ ಬರ್ಫ್ ರಕ್ತ ಎಲ್ಲ ಜಮಗಟ್ಟಿತ್ತು, ಕೈಯೆಲ್ಲ ಜಮಗಟ್ಟಿತ್ತು. ಆ ಇಡೀ ನೀರೊಳಗೆ ಇದು ಇಟ್ಬಿಟ್ಟ. ತನ್ನ ಕೈ 2 ಕೈ ಇಟ್ಟು ಕೂಡಲೇ ಕೈ ಎಲ್ಲ ರಕ್ತ ಸುಂದು ಹೋಗ್ಬಿಟ್ಟು, ಪೂರ 2 ಕೈ ಉಗುರನ್ನು ಹೋಗ್ಬಿಟ್ಟು, ಚರ್ಮನೂ ಸುಂದ್ಬಿಟ್ಟು. ರಾತ್ರಿ ಪೂರ ಕಡಿಬೇಕು. ರಾತ್ರಿ ಏನೂ ಮಾಡೋಪ್ಲೇ ಇಲ್ಲ. ಎಲ್ಲಿ ಹೋಗ್ಲಿಕ್ಕೆ ದಾರಿಲ್ಲ, ಬರ್ಲಿಕ್ಕೆ ದಾರಿಲ್ಲ. ಹೆಲಿಕಾಪ್ಟರ್ ಬರ್ಬೇಕಂದ್ರೆ ಹೆಲಿಕಾಪ್ಟರ್ಗೆ ರಾತ್ರಿ ಹೆಲಿಕಾಪ್ಟರ್ ಬರೋದಿಲ್ಲ. ಆ ರೀತಿ ಹೊತ್ತು ತನ ಅವನಿಗೆ ಕಾಯ್ದೆವು. ಹೊತ್ತು ಕಾಯ್ದು ಮತ್ತು ಬೆಳಗ್ಗೆ ಹೆಲಿಕಾಪ್ಟರ್ ಡಿಮಾಂಡ್ ಮಾಡಿ ಹೆಲಿಕಾಪ್ಟರ್ದಿಂದ 3 ಸೈನಿಕರನ್ನ ಕೆಳಗಡೆ ಕಳಿಸಿದೆವು. ಇಂಥ ಒಂದು ಕಾರ್ಯ, ಇಂಥ ಒಂದು ಕೆಲಸಗಳಲ್ಲಿ ಆಗ್ತದೆ. ಎಷ್ಟು ಕಷ್ಟ ಇರ್ತಂದ್ರೆ ಸೈನಿಕರಿಗೆ ಹೇಳ್ತಿರೋದು ಅಷ್ಟು ಕಷ್ಟ ಎಲ್ಲ ನಿಮಗೆಲ್ಲ ಗೊತ್ತಾಗಲ್ಲ. ಅಂಥ ಸೈನಿಕರು ಅಲ್ಲೆಲ್ಲ ದೇಶ ಸೇವೆ ಮಾಡ್ತಿರ್ತಾರೆ. ಆ ಸೈನಿಕರನ್ನು ನೀವು ಯಾವಾಗಲೂ ಒಂದು ಒಳ್ಳೆಯ ರೀತಿಯಿಂದ ಅವ್ರನ್ನ ನೋಡ್ಕೋಬೇಕು, ಒಂದು ಮರ್ಯಾದೆ ಕೊಡಬೇಕು. ಅವ್ರು ಸುಮ್ಮನೆ ಸೈನಿಕರಾಗಿದ್ದಾರೆ, ಸುಮ್ಮನೆ ಇಲ್ಲ. ಅವರೆಲ್ಲ ಭಾಳ ಕಷ್ಟಪಟ್ಟು ಸೈನಿಕರಾಗಿರ್ತಾರೆ. ಅಂಥ ಕಷ್ಟಗಳನ್ನು ಅನುಭವಿಸಿರ್ತೇವೆ. ಅದೆಲ್ಲರಿಗೂ ಇಲ್ಲೆಲ್ಲ ಇತ್ತು. ಸೈನಿಕರು ಸಹಿತ ಇವರು ನಮಗೆ ಅನುಭವಿಸಿದ್ರು. ಇಂಥ ಒಂದು ಕಷ್ಟ ಸೈನಿಕರಿಗೆ ಇರ್ತದೆ ಅಂಥೇಳಿ ನಾ ಇವತ್ತಿನ ಒಂದೆರಡು ನನ್ನ ಅನುಭವಗಳನ್ನು ಹೇಳ್ತೀನಿ. ಧನ್ಯವಾದಗಳು.